ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಲ್ಯಾಮಿನೇಷನ್ ಪೌಚ್ ಮತ್ತು ನಾನ್ ಟೇರಬಲ್ ಶೀಟನ್ನು ಇಟ್ಕೊಂಡು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ್ಯಾವ ರಾ ಮೆಟೀರಿಯಲ್ ಬೇಕಾಗುತ್ತೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಮಾಡೋದಕ್ಕೆ ಅಂತೇಳಿ. ನಾನಿವತ್ತು ಪ್ರಾಕ್ಟಿಕಲಾಗಿ ನಿಮಗೆ ಸ್ಮಾರ್ಟ್ ಕಾರ್ಡ್ ಮಾಡೋದು ಹೇಗೆ ಅಂತೇಳಿ ನಾನು ಇವತ್ತು ತೋರಿಸ್ಕೊಡ್ತೀನಿ. ಫೋಟೋಶಾಪ್ನಲ್ಲಿ PSD ಫೈಲು ಮತ್ತು ನಿಮಗೆ ಅದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಥರ ಮಾಡೋದು ಅಂತೇಳಿ. ನೀವು ಪ್ರಾಕ್ಟಿಕಲಾಗಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಮಾಡೋದು ಅಂತೇಳಿ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲರೂ ಕೂಡ ನೀವು ಇದನ್ನು ನಿಮ್ಮ ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಂಡು ನೀವು ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡ್ಕೊಬೋದು. ಯಾವುದೇ ರೀತಿ ದೊಡ್ಡ 40-50 ಸಾವಿರ ಪ್ರಿಂಟರ್ಗಳೇನು ಅವಶ್ಯಕತೆ ಇಲ್ಲ. ನಿಮಗೆ ಇದನ್ನೇ ನಿಮ್ಮ ಹತ್ರ ಇರುವಂತಹ ಪ್ರಿಂಟರ್ನೇ ಇಟ್ಕೊಂಡು ನೀವು ಆರಾಮಾಗಿ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡ್ಬೋದು. ನಿಮಗೆ ಜಾಸ್ತಿ ಕಾರ್ಡ್ಸ್ ಏನಾದರೂ ಬರ್ತಿದೆ ಅಂದರೆ ನಿಮಗೆ ಒಂದು 10 ಕಾರ್ಡಿನ ಒಳಗಡೆ ನೀವೇನಾದರೂ ಪ್ರಿಂಟ್ ಆಗ್ತಿದ್ದೀನಿ ಅಂತಂದರೆ ನೀವು ಆರಾಮ್ಸೆ ನೀವು ಇದನ್ನೇ ಮಾಡ್ಬೋದು. ಇದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸ್ಮಾರ್ಟ್ ಕಾರ್ಡ್. ಇವಾಗ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತೇಳಿ. ನಿಮಗೆ 805 ಮತ್ತು 8050 ಅದರಲ್ಲಿ ಯಾವ ಥರ ಬರುತ್ತೆ ಅದೇ ಥರ ಕ್ವಾಲಿಟಿ ಬರುತ್ತೆ. ಅದಕ್ಕಿಂತ ಚೆನ್ನಾಗಿರುತ್ತೆ ನಿಮಗೆ ನೋಡೋದಕ್ಕೆ. ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತೇಳಿ. ವಿಡಿಯೋ ನೋಡೋಣ ಬನ್ನಿ. ನೋಡಿ, ನಾವೀಗ ಆನ್ ಸ್ಕ್ರೀನ್ ಮೇಲೆ ಬಂದಿದ್ದೀವಿ. ಇಲ್ಲಿ ಸ್ಕ್ರೀನಲ್ಲಿ ನಮಗೆ ಕಾಣಿಸಿದೆ ಇದು ವೋಟರ್ ಐ ಡಿ, ಎಲೆಕ್ಷನ್ ವೋಟರ್ ಐ ಡಿ. ಇದು ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಾನು ಇದನ್ನು ಯಾಕೆ ಟ್ಯಾಂಪರ್ ಮಾಡಿದ್ದೀನಿ ಅಂದರೆ ಮತ್ತೆ ಕಾಪಿರೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಇದನ್ನೆಲ್ಲ ಟ್ಯಾಂಪರ್ ಮಾಡಿದ್ದೀನಿ. ಈಗ ನೋಡಿ, ಇಲ್ಲಿ PSD ಫೈಲ್ ಇದೆ. ನನ್ನ ಹತ್ರ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. NTR ಬ್ಯಾಕ್ ಸೈಡ್ ಮತ್ತು NTR ಫ್ರಂಟ್ ಸೈಡ್ ಅಂತೇಳಿ ನಾನ್ ಟೇರಬಲ್ ಶೀಟ್ ಫ್ರಂಟು ಮತ್ತು ಬ್ಯಾಕ್ ಸೈಡ್ದು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂದರೆ ನೆಕ್ಸ್ಟ್ ಟೈಮ್ ನನಗೆ ನೀವು ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನನಗೆ ಈ ವಿಡಿಯೋ ಮಾಡಿ ಅಂತ ಹೇಳಿದರೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ನಾವು ಇದನ್ನು ಕ್ರಿಯೇಟ್ ಮಾಡೋದು ಅಂತೇಳಿ. ಅಂದರೆ ಈ PSD ಫೈಲನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ, ಓಕೆನಾ. ಇವಾಗ ನಾನು ತೋರಿಸ್ತಾ ಇರೋದು ಯಾರ್ಯಾರ ಹತ್ರ ಹಳೆ ಮಾಡೆಲ್ ಪ್ರಿಂಟರ್ಗಳಿದ್ದಾವೆ ಅಂದರೆ ನಾನು ಇದನ್ನು ಅಷ್ಟೇ, ಇದು ತುಂಬ ಹಳೆ ಮಾಡೆಲ್, ಇದು L210. ಯಾರ್ಯಾರ ಹತ್ರ ಹಳೆ ಮಾಡೆಲ್ ಪ್ರಿಂಟರ್ಗಳಿದೆ ಅವರೆಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಇದು ಇನ್ಪುಟ್ ಟ್ರೇ ಇದೆಯಲ್ಲ, ಇದು ಫುಲ್ ಸೈಡಿಗೆ ಯಾರ್ದು ಬರುತ್ತೆ ಇನ್ಪುಟ್ ಟ್ರೇ ಅವರೆಲ್ಲರೂ ಕೂಡ ಈ PSD ಫೈಲ್ ಹಾಕಿ ನೀವು ಆರಾಮ್ಸೆ ನೀವು ID ಕಾರ್ಡನ್ನು ಮಾಡ್ಬೋದು, ಓಕೆ. ಸೆಂಟ್ರಿಗಿರೋಂಥವ್ರು ಅದಕ್ಕೆ ನಾವು ಯಾವ ಥರ ಅದು PSD ಫೈಲ್ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಬೇಕು ಅಂತೇಳಿ ತಿಳಿಸಿದ್ರೆ ನಾನು ಹೇಳ್ಕೊಡ್ತೀನಿ. ಇದು ಇವಾಗ ನಾನು ಮಾಡ್ತಾ ಇರೋಂಥದ್ದು ಸೈಡ್ ಇನ್ಪುಟ್ ಟ್ರೇ ಯಾರ್ಯಾರ್ದಿದೆ ಅವರೆಲ್ಲರೂ ಇದನ್ನು ಯೂಸ್ ಮಾಡ್ಬೋದು, ಓಕೆ. ನೋಡೀಗ ಇಲ್ಲಿ 2 PSD ಫೈಲ್ಗಳಿದೆ. ಒಂದು NTR ಬ್ಯಾಕ್ ಸೈಡು ಮತ್ತು NTR ಫ್ರಂಟ್ ಸೈಡ್, ಓಕೆನಾ. ಈಗ ಇದರಲ್ಲಿ ಯಾವ ಥರ ನಾವು ಕಾರ್ಡನ್ನು ಕಟ್ ಮಾಡಿ ಅದನ್ನೇ ಹಾಕೋದು ಅಂತೇಳಿ ನಾನು ಇವಾಗ ತೋರಿಸ್ಕೊಡ್ತೀನಿ. ನಾನು ಇದನ್ನು ಆ್ಯಕ್ಷನ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಇಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ಆ್ಯಕ್ಷನ್ಸ್. ಇದು ಎಲ್ಲದಕ್ಕೂ ನಾನು ಆ್ಯಕ್ಷನ್ ಕ್ರಿಯೇಟ್ ಮಾಡಿಕೊಂಡಿದ್ದೀನಿ. ಪಾಸ್ಪೋರ್ಟ್ ಸೈಜ್ ಫೋಟೋಗಾಗಲಿ, ಆಧಾರ್ ಕಾರ್ಡ್ಗಾಗಲಿ, ವೋಟರ್ ಐ ಡಿಗಾಗಲಿ, ಸೀನಿಯರ್ ಸಿಟಿಸನ್ ಕಾರ್ಡ್ಗಾಗಲಿ, ಶ್ರಮ್ ಕಾರ್ಡ್ಗಾಗಲಿ, ಆಯುಷ್ಮಾನ್ ಕಾರ್ಡ್ಗಾಗಲಿ ಎಲ್ಲದಕ್ಕೂ ನಾನು ಆ್ಯಕ್ಷನ್ ಕ್ರಿಯೇಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇದು ಆ್ಯಕ್ಷನ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಫೋಟೋಶಾಪಲ್ಲಿ. ನೋಡಿ, ಇಲ್ಲಿ ಇವಾಗ ನಾನು ವೋಟರ್ ಐ ಡಿ ಕಲರ್ ಆ್ಯಂಡ್ ಫ್ರಂಟ್ ಸೈಡ್ ಅಂತೇಳಿ ಹಾಕ್ಕೊಂಡಿದ್ದೀನಿ. ಇದು ಇವಾಗ ನಾನು ಪ್ಲೇ ಕೊಟ್ಟರೆ ನೋಡಿ, ಇಲ್ಲಿ ಕಲರ್ ಕರೆಕ್ಷನ್ ಎಲ್ಲ ಆಗಿ ಫ್ರಂಟ್ ಸೈಡ್ದು ಕಟ್ ಆಗಿಬಿಡುತ್ತೆ, ಓಕೆನಾ. ಫ್ರಂಟ್ ಸೈಡ್ ID ಕಾರ್ಡ್ ಸೈಜ್ ಏನಿದೆ ಅದು ID ಕಾರ್ಡ್ ಸೈಜ್ ಕಟ್ ಆಗಿಬಿಡುತ್ತೆ. ಅದನ್ನೇನು ಮಾಡೋದು, Ctrl+A Ctrl+C ಈ ಥರನಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ನೀವು V ಪ್ರೆಸ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡಿ NTR ಫ್ರಂಟ್ ಇದರಲ್ಲಿ ಡ್ರ್ಯಾಗ್ ಮಾಡಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು. ಇಲ್ಲಿ ಅಡ್ಜಸ್ಟ್ ಮಾಡಿ ಮತ್ತು ಬ್ಯಾಕ್ ಬನ್ನಿ ಅದೇ ಫೈಲ್ಗೆ. Ctrl+Alt+Z ಪ್ರೆಸ್ ಮಾಡಿ ವೋಟರ್ ಐ ಡಿ ಬ್ಯಾಕ್ ಇಲ್ಲಿದೆಯಲ್ಲ ಬ್ಯಾಕ್ ಕಟ್ಟು, ಇದನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ V ಬಟನ್ ಪ್ರೆಸ್ ಮಾಡಿ. ಇಲ್ಲಾಂದರೆ Ctrl+A ಮತ್ತು Ctrl+C ಪ್ರೆಸ್ ಮಾಡಿ ನೀವು ಮತ್ತೆ ಇಲ್ಲಿ ತೊಗೊಂಬಂದು ಇಲ್ಲಿದೆಯಲ್ಲ NTR ಬ್ಯಾಕ್ ಸೈಡ್ ಇದರಲ್ಲಿ ತೊಗೊಂಬಂದು ಪೇಸ್ಟ್ ಮಾಡಿ. ಅದನ್ನು ಅಡ್ಜಸ್ಟ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲಿಗ ವೋಟರ್ ಐ ಡಿ ಕಾರ್ಡ್ದು ನಿಮ್ಮ ಹತ್ರ ಆ್ಯಕ್ಷನ್ ಇಲ್ಲ, ಆವಾಗ ಏನು ಮಾಡೋದು, ಆವಾಗ ನೋಡಿ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಟೂಲ್ ಇದೆಯಲ್ಲ M ಪ್ರೆಸ್ ಮಾಡಿದ್ರೆ ನಿಮಗೆ ಅದನ್ನು ಕಟ್ ಮಾಡ್ಬೋದು. ನೋಡಿ, ಇದನ್ನು ಡ್ರ್ಯಾಗ್ ಮಾಡಿದ್ರೆ ಕಟ್ ಆಗುತ್ತೆ, ಓಕೆನಾ. ರೆಕ್ಟ್ಯಾಂಗ್ಯುಲರ್ ಟೂಲಲ್ಲಿ ಇದನ್ನು ಕಟ್ ಮಾಡೋದು Ctrl+A Ctrl+C ಪ್ರೆಸ್ ಮಾಡಿದ್ರೆ ನೀವು ತೊಗೊಂಬಂದು ಅದನ್ನು ಅಲ್ಲಿ ಹಾಕ್ಬೋದು. ರೆಕ್ಟ್ಯಾಂಗ್ಯುಲರ್ ಟೂಲಲ್ಲಿ ಕಟ್ ಮಾಡಿರ್ತೀರಲ್ಲ ಅದು ತೊಗೊಂಬಂದು Ctrl+A ಇಲ್ಲಿ ಯಾವುದು NTR ಫ್ರಂಟ್ ಶೀಟ್ ಅಂತಿದೆಯಲ್ಲ ಅಲ್ಲಿ ತೊಗೊಂಬಂದು ಹಾಕ್ಬೋದು. ಎಲ್ಲ ಸೇಮೇ, ಬಟ್
ಇದು ಆ್ಯಕ್ಷನ್ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇಮಿಡಿಯೇಟಾಗಿ ರಿಸಲ್ಟ್ ಸಿಗುತ್ತೆ. ಕಟ್ ಮಾಡೋದು ಅದೇನೋ ಪ್ರಾಬ್ಲಮ್ ಇರೋಲ್ಲ, ಇಮಿಡಿಯೇಟಾಗಿ ಕಟ್ ಆಗಿಬಿಡುತ್ತೆ ಆ್ಯಕ್ಷನ್ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ. ಆ್ಯಕ್ಷನ್ನು ಕೂಡ ನಾನು ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಈಗ ಇದಿಷ್ಟು NTR ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಆಯಿತು. ಆಧಾರ್ ಕಾರ್ಡ್ ಕೂಡ ಸೇಮ್ ಇದೇ ಥರನೇ. ಆಧಾರ್ ಕಾರ್ಡ್ ಅದು ಕಾಪಿರೈಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಕಾಪಿರೈಟ್ ಆದರೆ ವೀಡಿಯೋ ಡಿಲೀಟ್ ಆಗುತ್ತೆ, ಹಂಗಾಗಿ ನಾನು ಇದನ್ನು ತೊಗೊಂಡು ಟ್ಯಾಂಪರ್ ಮಾಡಿ ನಾನೀಗ ನಿಮ್ಗೆ ಹಾಕಿ ತೋರಿಸ್ತಾಯಿದ್ದೀನಿ, ತೋರಿಸೋದಕ್ಕೋಸ್ಕರ. ಓಕೆ, ಇದೆಲ್ಲನೂ ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ ಪ್ರಿಂಟರಲ್ಲಿ ಶೀಟ್ ಹಾಕೋದು, ಪ್ರಿಂಟ್ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಈಗ ಒಂದೇ ಸರಿ ಅಟ್ ಎ ಟೈಮ್ 2 ಕಾರ್ಡನ್ನು ಪ್ರಿಂಟ್ ಮಾಡ್ಬೋದು. ನೋಡಿ ಇಲ್ಲಿ 2 ನಾನಿಲ್ಲಿ ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟ್ರೇ. ಇಲ್ಲಿ ನೀವು ಪೇಸ್ಟ್ ಮಾಡಿ ಒಂದೇ ಸರಿ ಅಟ್ ಎ ಟೈಮ್ 2 ಕಾರ್ಡನ್ನು ಕೂಡ ಪ್ರಿಂಟ್ ಮಾಡ್ಬೋದು. ನಾವೀಗ ಪ್ರಿಂಟರಲ್ಲಿ NTR ಶೀಟನ್ನು ಹಾಕೋಣ. ನೋಡಿ, ನಾನ್ ಟೆರೇಬಲ್ ಶೀಟನ್ನು ಹಾಕಿದ್ದಾಯ್ತು. ಈಗ ನೋಡಿ, ನಾನ್ ಟೆರೇಬಲ್ ಶೀಟ್ ಹಾಕಿದ್ದೀನಿ. ನಾನ್ ಟೆರೇಬಲ್ ಶೀಟ್ ಹಾಕಿದಾದಮೇಲೆ ನೋಡಿ, ನಾವೀಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ Ctrl+P ಪ್ರೆಸ್ ಮಾಡೋಣ. Ctrl+P ಪ್ರೆಸ್ ಮಾಡಿದಾದಮೇಲೆ ಪ್ರಿಂಟ್ ಸೆಟ್ಟಿಂಗ್ಸ್ಗೆ ಹೋಗಿ. ಈ ಪ್ರಿಂಟ್ ಸೆಟ್ಟಿಂಗಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಪ್ರಿಂಟ್ ಸೆಟ್ಟಿಂಗಲ್ಲಿ ಇಲ್ಲಿ ಡಾಕ್ಯುಮೆಂಟ್ ಸೈಜ್ ಅಂತಿದೆಯಲ್ಲ, ಇದನ್ನು 4/6 ಇಡಿ. ಮತ್ತು ಇಲ್ಲಿ ಎಪ್ಸಾನ್ ಪ್ರೀಮಿಯಂ ಗ್ಲಾಸಿ, ಎಪ್ಸಾನ್ ಆದರೆ ಎಪ್ಸಾನ್ ಪ್ರೀಮಿಯಂ ಗ್ಲಾಸಿ ಇಡಿ. ಮತ್ತು ರೆಸಲ್ಯೂಷನ್ನ ಕ್ವಾಲಿಟಿ ಹೈ ಕ್ವಾಲಿಟಿ ಇಡಿ. ಹೈ ಕ್ವಾಲಿಟಿ ಇಟ್ಟು ಓಕೆ ಕೊಡಿ. ರಿವರ್ಸ್ ಪ್ರಿಂಟ್ ಏನು ಬೇಕಿಲ್ಲ, ಡೈರೆಕ್ಟ್ ಒಂದೇ ಸರಿ ಫ್ರಂಟ್ ಸೈಡ್ಗೆ ಒಂದೇ ಸರಿ ಪ್ರಿಂಟ್ ಆಗುತ್ತೆ. ಓಕೆನಾ? ಇದಾದಮೇಲೆ ನೆಕ್ಸ್ಟು ಪ್ರಿಂಟ್ ಕೊಡಿ. ಪ್ರಿಂಟ್ ಕೊಟ್ಟಿದ ತಕ್ಷಣ ನಿಮಗೆ ಪ್ರಿಂಟರಲ್ಲಿ ಪ್ರಿಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಇಲ್ಲಿ ಫ್ರಂಟ್ ಸೈಡು ಪ್ರಿಂಟ್ ಆಯಿತು. ಫ್ರಂಟ್ ಸೈಡ್ ಪ್ರಿಂಟ್ ಆಗಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಾವು ಇದನ್ನು ತಗೊಳ್ಳೋದು. ಇದು ಈ ಥರ ಬಂದಿದೆಯಲ್ಲ, ಇದನ್ನೇ ಬ್ಯಾಕ್ ಸೈಡ್ ಪ್ರಿಂಟ್ಗೆ ಇಡೋದಷ್ಟೇ. ಇಲ್ಲಿ ಬ್ಯಾಕ್ ಸೈಡ್ಗೆ ಪ್ರಿಂಟ್ ಆಗೋದಕ್ಕೆ ಇಡಿ. ಇಲ್ಲಿ ಪ್ರಿಂಟರಲ್ಲಿ NTR ಬ್ಯಾಕ್ ಸೈಡ್ ಅಂತಿತ್ತಲ್ಲ, NTR ಬ್ಯಾಕ್ ಸೈಡ್ನ Ctrl+P ಪ್ರೆಸ್ ಮಾಡಿ. ಸೇಮ್ ಇಲ್ಲಿ ಏನು ಸೆಟ್ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿ ಆಲ್ರೆಡಿ ಸೆಟ್ ಮಾಡಿದ್ದೀವಿ, ಹಾಗಾಗಿ ಎಲ್ಲ ಅದೇ ಸೇಮ್ ಇದೆ. ನೆಕ್ಸ್ಟು ಪ್ರಿಂಟ್ ಕೊಡಿ ಅಷ್ಟೇ. ನೋಡಿ ವೀಕ್ಷಕರೇ, ಈಗ 2 ಸೈಡ್ ಕಾರ್ಡ್ ಪ್ರಿಂಟ್ ಆಗಿದೆ. ಓಕೆ, ಇದು ನಾನ್ ಟೆರೇಬಲ್ ಶೀಟು. ಇದನ್ನು ಏನು ಮಾಡಿ ಕಟ್ ಮಾಡ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ಕಾರ್ಡ್ ಸೈಜ್ ಯಾವ ಸೈಜ್ ಇದೆ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಸ್ನೇಹಿತರೆ, ಇದು 2 ಸೈಡ್ ಈಗ ಕಟ್ ಆಗಿದೆ. ಕಟ್ ಆಗಿದ್ದಾದಮೇಲೆ ಇದೇನು ಮಾಡ್ಕೊಳ್ಳಿ, ಕಾರ್ಡ್ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಕಟ್ ಮಾಡಿದ್ದೀನಿ. ಇದನ್ನು ಕಾರ್ಡ್ ಸೈಜ್ಗೆ ಕಟ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಏನಿಲ್ಲ, ಜಸ್ಟ್ ಪ್ರೊಸೆಸ್ ಇದನ್ನು ಲ್ಯಾಮಿನೇಷನ್ ಮಾಡೋದಷ್ಟೇ. ಇದನ್ನು ಲ್ಯಾಮಿನೇಷನ್ ಪೌಚ್ಗೆ ಹಾಕ್ತೀನಿ. 350 GSM ಇದು ಲ್ಯಾಮಿನೇಷನ್ ಕವರು. ಇದನ್ನು ಲ್ಯಾಮಿನೇಷನ್ ಮಾಡೋಣ, ಕಾರ್ಡ್ ರೆಡಿ ಆಗಿಬಿಡುತ್ತೆ ಅಷ್ಟೇ. ಓಕೆ, ಲ್ಯಾಮಿನೇಷನ್ ಮಷಿನ್ ಹೀಟ್ ಆಗ್ತಿದೆ. ಹೀಟ್ ಆಗಿದ ತಕ್ಷಣ ಇದನ್ನು ಹೀಟ್ ಮಾಡಿ ಮತ್ತು ಡೈ ಕಟ್ರಲ್ಲಿ ಕಟ್ ಮಾಡಿದ್ರೆ ಮುಗೀತು, ಕಾರ್ಡ್ ಆಗಿಬಿಡುತ್ತೆ. ಓಕೆ, ತೋರಿಸ್ತೀನಿ ಇವಾಗ ಇದು ಯಾವ ಥರ ಇರುತ್ತೆ ಕಾರ್ಡು ಅಂತ. ಓಕೆ, ಫುಲ್ಲು ಹೀಟ್ ಆದರೆ ಒಳ್ಳೆಯದು. 350 GSM ಹಾಕಿದಾಗ ಫುಲ್ ಹೀಟ್ ಇದ್ದರೆ 2 ಸರಿ ಹಾಕ್ಬಿಟ್ರೆ ಸಾಕು, ಫುಲ್ಲು ಕ್ಲಿಯರಾಗಿ ಲ್ಯಾಮಿನೇಟ್ ಆಗಿಬಿಡುತ್ತೆ. ಇದು ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ ನಿಮಗೆ. ಎಲ್ಲಿ 805 ಅಲ್ಲಿ ನಿಮಗೆ ಪ್ರಿಂಟ್ರಲ್ಲಿ ನೀವು ಕಾರ್ಡ್ ಬರುತ್ತಲ್ಲ, ಕಾರ್ಡ್ ಆದರೂ ಓಪನ್ ಆಗಿಬಿಡುತ್ತೆ. ಇದು ಓಪನ್ ಆಗೋಲ್ಲ, ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಇದು. ನಾನು ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಇದು ಯಾವುದು ಓಪನ್ ಆಗಿರೋ ಕಂಪ್ಲೇಂಟ್ ಅಂತ ಯಾವುದೂ ಬಂದಿಲ್ಲ. ನೋಡಿ, ಈಗ ಲ್ಯಾಮಿನೇಷನ್ ಮಾಡಿದಾಗಿದೆ. ನೋಡಿ, ಇದು ಕೆಂಟ್ ಅವ್ರದ್ದು ಡೈ ಕಟರ್. ಇದು ತುಂಬ ವಯಸ್ಸಾಗಿದೆ, ನಾನು ಜಾಸ್ತಿ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೇ, ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ನಾವು ಕೂಡ ಎಪ್ಸನಲ್ಲಿ ಪ್ರಿಂಟ್ ಆಗ್ತಿದ್ವಿ, ಬಟ್ ಅದನ್ನೀಗ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಅದರಲ್ಲಿ ಕ್ಲಾರಿಟಿ ಬರೋಲ್ಲ, ಹೆಡ್ ಹೋಗ್ತಾ ಇರುತ್ತೆ, ಸಾಕಷ್ಟು ಪ್ರಾಬ್ಲಮ್ ಇದೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ನೋಡಿ, ಇದೆ ಎಪ್ಸನಲ್ಲಿ ಯೂಸ್ ಮಾಡೋಂಥ ಕಾರ್ಡು. ಇದು ಅದಕ್ಕಿಂತ ಚೆನ್ನಾಗಿರುತ್ತೆ, ನಿಮಗೆ ತೋರಿಸ್ತೀನಿ ನಾನೀಗ. ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಈ ಕಾರ್ಡು. ನೋಡಿ, ಏನಿಲ್ಲ, ಜಸ್ಟ್ ಇದರಲ್ಲಿ ಇನ್ಸರ್ಟ್ ಮಾಡೋದು. ಇನ್ಸರ್ಟ್ ಮಾಡಿದಾದಮೇಲೆ ನೋಡಿ, ಈ ಗೇರ್ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಕಾರ್ಡ್ ರೆಡಿ ಆಯಿತು. ನೋಡಿ ಯಾವ ಥರ ಇದೆ ಕಾರ್ಡ್. ಇದು ನೋಡಿದ್ರಲ್ಲ ವೀಕ್ಷಕರೇ, ನಾನಿವಾಗ ನಿಮಗೆ ಸ್ಮಾರ್ಟ್ ಕಾರ್ಡನ್ನು ಯಾವ ರೀತಿ ಪ್ರಿಂಟ್ ಆಗೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ.
ನೋಡಿ ಇದು ಎಪ್ಸಾನ್ ಇರುವಂತಹ ಕಾರ್ಡು. ಎಪ್ಸಾನ್ ಎಷ್ಟು ಸ್ಟ್ರೆಂತ್ ಬರುತ್ತೆ ಅಷ್ಟೇ ಸ್ಟ್ರೆಂತು ಈ ಒಂದು 350 GSM ಇರುವಂತಹ ಕಾರ್ಡು ಕೂಡ ಅಷ್ಟೇ ಸ್ಟ್ರೆಂತ್ ಬರುತ್ತೆ, ಅಷ್ಟೇ ಬಿಡ್ತಿರುತ್ತೆ. ಇದು ಸೈಜು ತುಂಬ ಚೆನ್ನಾಗಿದೆ. ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರೋಲ್ಲ. ಇದನ್ನು ಯೂಸ್ ಮಾಡೋಂಗಿದ್ರೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನೀವು ಮಾಡ್ಬೋದು. 120 ರೂಪಾಯಿ ನಿಮಗೆ ಲ್ಯಾಮಿನೇಷನ್ ಪೌಚು, 400 ರೂಪಾಯಿ ನಿಮಗೆ NTR ಶೀಟ್, ನಾನ್ ಡ್ಯೂರಬಲ್ ಶೀಟು 400 ರೂಪಾಯಿಗೆ ಸಿಗುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನಾದರೆ ನಿಮಗೆ ಕಾರ್ಡ್ಗೆ ಸಪ್ರೇಟ್ ದುಡ್ಡು ಕೊಡಬೇಕು, ಪ್ರಿಂಟರ್ಗೆ ಸಪ್ರೇಟ್ ದುಡ್ಡು ಕೊಡಬೇಕು. ಪ್ರಿಂಟರು ನಿಮಗೆ 6 ಕಲರ್ ಇರೋವಂಥ ಪ್ರಿಂಟರ್ ಬರುತ್ತೆ. ಅದು ಒಂದೊಂದು ಕಲರ್ 600 ರೂಪಾಯಿ ಇರುತ್ತೆ. ಅದು ತುಂಬ ಕಾಸ್ಟ್ಲಿ ಮೇಂಟೆನೆನ್ಸ್ ಕೂಡ. ಹೆಡ್ಡು ಒಂದು ಸರಿ ಹೋಯ್ತು ಅಂತಂದರೆ 8,000-9,000 ರೂಪಾಯಿ ಹೆಡ್ ಹೇಳ್ತಾರೆ. ತುಂಬ ಕಾಸ್ಟ್ಲಿ ಇದೆ ಅದು, ಹಾಗಾಗಿ ಮೇಂಟೈನ್ ಮಾಡೋದು ಕಷ್ಟ. ಬಟ್ ನಿಮ್ಮ ಹತ್ರ ಇದಾದರೆ ಯಾವ ಥರ ನಿಮ್ಮ ಹತ್ರ ಹಳೆ ಪ್ರಿಂಟರ್ ಯಾವುದಿದೆ ಅದರಲ್ಲೇ ನೀವು ಇದನ್ನು ಕಾರ್ಡ್ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಕಾರ್ಡು, ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ನಿಮಗೆ ಬಿಟ್ಟಿದ್ದು ಎರಡು ಟ್ರೈ ಮಾಡಿ ನೋಡಿ ಒಂದ್ಸರಿ. ಯಾರಿಗಾದ್ರೂ ಮಾಡೋದಕ್ಕಾದರೆ, ಏನಾದರೂ ಮಾಡೋದಕ್ಕಾಗಲಿಲ್ಲ ಅಂದರೆ ಯಾವುದೇ ಸಪೋರ್ಟ್ ಬೇಕಿದ್ದರೂ ಕೇಳ್ಬೋದು, ನಾನು ಬೇಕಾದ್ರೆ ಮಾಡ್ತೀನಿ. ಓಕೆ, ಯಾವುದೇ ತೊಂದರೆ ಇಲ್ಲ. ಇದಿಷ್ಟು ಈ ಒಂದು ಸ್ಮಾರ್ಟ್ ಕಾರ್ಡ್ನ ಬಗ್ಗೆ ವಿಡಿಯೋ ಆಗಿದೆ. ಲಾಸ್ಟ್ ವೀಡಿಯೋದಲ್ಲಿ ಯಾವ ರ್ಯಾವ್ ಮೆಟೀರಿಯಲ್ಸ್ ಬೇಕು ಅಂತೇಳಿ ತೋರಿಸ್ಕೊಟ್ಟಿದೆ. ಈ ವಿಡಿಯೋದಲ್ಲಿ ನಿಮಗೆಲ್ಲ ಕೂಡ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಇನ್ನೇನಾದರೂ ಮಾಹಿತಿ ಬೇಕಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ಸನ್ನು ಹಾಕಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ. ಬೇರೆ ಅದಕ್ಕೆ ಸೊಲ್ಯೂಷನ್ ಅಂದರೆ ಫೋಟೋಶಾಪಲ್ಲಿ ನೀವು PSD ಫೈಲ್ ಕ್ರಿಯೇಟ್ ಮಾಡೋದು ಮಾತ್ರ ಒಂದು ಪ್ರಾಬ್ಲಮ್ ಇರುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಅಂದರೆ ಕೆಲವೊಂದು ಪ್ರಿಂಟರ್ಗಳಲ್ಲಿ ಸೆಂಟ್ರಲ್ ಇರುತ್ತೆ ಇನ್ಪುಟ್ ಟ್ರೇ, ಅದು ಯಾವ ಥರ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಏನಾದರೂ ಅವಶ್ಯಕತೆ ಇದ್ದರೆ ನೀವು ಕಮೆಂಟ್ಸ್ ಹಾಕಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.